ಈ ಒಂದು ಅಂಗಡಿಯ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗಣ್ಯರೇ ಮತ್ತು ಈ ಒಂದು ಅಂಗಡಿಗೆ ಚಾಲನೆ ನೀಡಿದಂಥ ಹಿರಿಯರಾದ ನಮ್ಮ ಲತೀಫ್ ಅವರ ಮಾತೃಶ್ರೀ ಅವರೇ ಹಾಗೂ ಎಲ್ಲ ಸೇರಿರುವಂಥ ಗಣ್ಯರೇ, ಲತೀಫ್ ಅವರ ಇಡೀ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಎಮ್ ಜಿ ಸರ್ ಇಬ್ಬರು ಇದ್ದಾರೆ, ಅಣ್ಣ ತಮ್ಮಂದಿರು. ಅವರ ಗರಡಿಯಲ್ಲಿ ಪಳಗಿ ಚಪ್ಪಲಿ ಅಂಗಡಿಯನ್ನು ಹೇಗೆ ನಡೆಸಬೇಕು ಅಂತ ತಿಳ್ಕೊಂಡು ಆನಂತರ ಸಣ್ಣ ಒಂದು ಅಂಗಡಿ ಮಾಡಿಕೊಂಡು ಆನಂತರ ಬೆಳೆದು ಈಗ 3ನೇ 4ನೇ ಅಂಗಡಿಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರ ಅಂಗಡಿ ಹೆಸರೇ ಆಕಾಶ್ ಅಂತ. ಆಕಾಶ ಅಂದರೆ ಭಾಳ ಎತ್ತರ ಅಂತ. ನಾವು ಯಾವಾಗಲೂ ಮಾತಾಡುವಾಗ ಹೇಳ್ತೇವೆ, ಎತ್ತರದ ಕನಸುಗಳು ಇರಬೇಕು, ಆಕಾಶದ ಎತ್ತರಕ್ಕೆ ನಮ್ಮ ಕನಸುಗಳು ಇರಬೇಕು ಅಂತ. ಬಹುಶಃ ಆ ಕನಸನ್ನು ಇಟ್ಟುಕೊಂಡು ಭಾಳ ಆಕಾಂಕ್ಷೆಯೊಂದಿಗೆ, ದೊಡ್ಡ ಒಂದು ನಿರೀಕ್ಷೆಯೊಂದಿಗೆ ಈ ಮಳಿಗೆಯನ್ನು ಮಾಡಿದರೆ ಉಸ್ತಾದ್ರವರ ಶುಭ ಹಾರೈಕೆ ಇದೆ, ಅಮ್ಮನ ಆಶೀರ್ವಾದ ಇದೆ, ನಮ್ಮೆಲ್ಲರ ಹಾರೈಕೆಗಳು ಕೂಡ ಈ ಅಂಗಡಿಗೆ ಖಂಡಿತ ಇದೆ. ಸಣ್ಣ ಹುಡುಗ, ಸಣ್ಣ ಪ್ರಾಯದಲ್ಲಿ ಭಾಳಷ್ಟು ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಬೆಳೀತಾ ಇರುವ ಹುಡುಗ ಲತೀಫು ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಇಂಥ ಅಂಗಡಿಗಳು ಮತ್ತೆ ಸಿಗಲಿ. ಮತ್ತು ಬಹಳ ಮುಖ್ಯವಾಗಿ ಅವನ ಯೋಚನೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇದು ಸಿಗಬೇಕು ಅಂತೇಳಿ ಎಲ್ಲ ಡಿಸ್ಕೌಂಟ್ ಸೇಲನ್ನು ಹಾಕಿ ಮತ್ತು ಒಳ್ಳೊಳ್ಳೆ ಕಂಪೆನಿ ಚಪ್ಪಲಿಗಳನ್ನು ಡಿಸ್ಕೌಂಟ್ ಸೇಲ್ಗೆ ಹಾಕಿ ಮಾರಾಟ ಮಾಡ್ತಾಯಿದ್ದೆ. ನಮ್ಮಂಥವರು ಸಾಮಾನ್ಯ ಜನಗಳು ಕೂಡ ಇಂಥ ಚಪ್ಪಲಿಯನ್ನು ಧರಿಸಿ ಸುಖ ಪಡಬೇಕು ಅಂತ ಹೇಳೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಭಾಳ ನಾವು ಗಂಭೀರವಾಗಿ ಯೋಚನೆ ಮಾಡೋದು ಅವರ ಅಣ್ಣ ತಮ್ಮಂದಿರ ಒಂದು ಸ್ನೇಹ. ಅವರು ಅಣ್ಣ ತಮ್ಮ ಅಂತ ಗೊತ್ತಾಗೋದಿಲ್ಲ, ಎಲ್ಲ ಫ್ರೆಂಡ್ಸ್ ಥರ ಇದ್ದಾರೆ. ಬಹುಶಃ ಅಮ್ಮನ ಇದಿರ್ಬೋದು, ಅದು ಶಕ್ತಿ. ಆ ಶಕ್ತಿ ಆ ಮಕ್ಕಳ ಎಲ್ಲರಲ್ಲಿ ಇದೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಈ ಬೆಳೀತಿರೋ ನಗರದಲ್ಲಿ ಈ ಹೆಗ್ಡೆ ಆರ್ಕಿಡ್ ಎಂಬ ಪ್ಲೇಸಲ್ಲಿ ಅತ್ಯುತ್ತಮವಾದ ಶಾಪನ್ನು ತೆರೆದಿದ್ದಾರೆ ನಮ್ಮ ಲತೀಫ್ ಅವರು. ಅವರಿಗೆ ನಾನು ಶುಭ ಹಾರೈಸ್ತೇನೆ. ಏನು ಹೇಳಿದರೂ ಸಹ ಅವರ ತಾಯಿಯಿಂದ ಉದ್ಘಾಟನೆ ಮಾಡಿದರು. ತಾಯಿಯ ಗುರುವಿನ ಆಶೀರ್ವಾದವೇ ಸಕ್ಸಸ್ ಆಗಲಿಕ್ಕೆ ದಿನವ್ಯರ್ಥ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಯಾವತ್ತೂ ತಾಯಿ ಆಶೀರ್ವಾದ ಇದ್ದರೆ, ನಿಮ್ಮ ಗುರುವಿನ ಆಶೀರ್ವಾದ ಇದ್ದರೆ ಅವರಿಗೆ ಯಾವುದು ಉತ್ತಮ ಸೇವೆ ನೀಡಲಿಕ್ಕೆ ಆಗ್ತದೆ, ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಲತೀಫ್ ಮತ್ತು ಅವರ ಅಣ್ಣ ತಮ್ಮ ಎಲ್ಲರಿಗೆ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಎಲ್ಲ ಗಣ್ಯರೇ, ಈ ಶಾಪನ್ನು ಓಪನ್ ಮಾಡಿದಂಥ ನಮ್ಮ ಇದರ ಮಾಲೀಕರ ಅಮ್ಮ ಹಾಗೂ ನಮ್ಮ ಒಂದು ಮಾರ್ಗದರ್ಶಕರು, ಅದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಅವರ ನೇಬರ್ ಆಗಿದ್ದೆ. ಸುಮಾರು 10 ವರ್ಷದಿಂದ ಅವರ ಜೊತೆಯಲ್ಲೇ ಇದ್ದೆ. ಅವರ ಮನೆ ಪಕ್ಕದಲ್ಲಿ ನನ್ನ ಮನೆ ಇತ್ತು. ಆಗ ಆ ಅಮ್ಮನನ್ನು ನಾನು ಬಹಳಷ್ಟು ಕಂಡುಕೊಂಡಿದ್ದೇನೆ, ಅವರಲ್ಲಿ ಬಹಳಷ್ಟು ಕಲಿತುಕೊಂಡಿದ್ದೇನೆ. ಇವತ್ತು ಈ ಒಂದು ಫರ್ಮನ್ನು ಅವರೇ ಉದ್ಘಾಟನೆ ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ಯಶಸ್ಸಾಗ್ತದೆ. ಇನ್ನೊಂದು ವಿಷಯ ಹೇಳೋದಂದರೆ ಲತೀಫ್ನ ಬಗ್ಗೆ. ಲತೀಫು ಸುಮಾರು ಒಂದು 20 ವರ್ಷಕ್ಕೆ ಮೊದಲು, 20 ವರ್ಷದ ಅಂದಾಜಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಹುಡುಗ. ಸಾಧಾರಣವಾಗಿ ಕೆಲಸ ಮಾಡಿದವರಲ್ಲಿ ಕೆಲಸವನ್ನು ಬಿಟ್ಟ ನಂತರ ವೈರತ್ವ ಬೆಳೀತದೆ, ಅಥವಾ ಸ್ನೇಹ ಅಂತೂ ಇರುವುದಿಲ್ಲ. ನೋಡಿದರೆ ಆಚೆ ಮುಖ ಮಾಡಿ ಹೋಗುವಂಥ ಒಂದು ಪರಿಸ್ಥಿತಿ ಸಾಧಾರಣ ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ. ಇದು ಆ ರೀತಿ ಆಗಲಿಲ್ಲ. ಅವರು ಫೋನ್ ಮಾಡಿ ನನ್ನನ್ನು ಕರೆದಿದ್ದಾರೆ, ನನ್ನ ಅಣ್ಣನನ್ನು ಕರೆದಿದ್ದಾರೆ. ಇದಕ್ಕೆ ಮೊದಲು ಓಪನ್ ಮಾಡಿದಂಥ ಶಾಪಿಗೂ ನಮ್ಮನ್ನು ಕರೆದಿದ್ದಾರೆ. ಅದು ಅವರಲ್ಲಿರುವಂಥ ಒಂದು ವಿಶೇಷ ಗುಣ. ಅದು ವೈರತ್ವವನ್ನು ಎಲ್ಲಿ ಕೂಡ ಬೆಳೆಸಲಿಕ್ಕೆ ಅವಕಾಶವೇ ನೀಡುವುದಿಲ್ಲ. ಅಂಥ ಒಂದು ಗುಣವನ್ನು ಹೊಂದಿಕೊಂಡಂಥ ಲತೀಫು ಖಂಡಿತವಾಗಿಯೂ ಯಾವುದೇ ಬಿಸ್ನೆಸ್ಗೆ ಕೈ ಹಾಕಿದರೂ ಸಕ್ಸಸ್ ಆಗ್ತದೆ. ಸಕ್ಸಸ್ ಆಗಲಿ, ಅವರು ಇನ್ನೂ ಕೂಡ ಇದು ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ನನ್ನ ಹೆಸರು ವಿನೋದ್ ಅಂತ. ನಾವು ಆ್ಯಕ್ಚುಲಿ ಬಾಟಾ ಹೋಲ್ಸೇಲ್, ಹಾಗೆ VKC, ವಾಕ್ರು, ಲ್ಯಾನ್ಸರ್ ಎಲ್ಲ ಇದೆ. ನಾವು ಮತ್ತು ಲತೀಫ್ ಅವರು ತುಂಬ ನನಗೆ 14-15 ವರ್ಷದಿಂದ ಪರಿಚಯ. ಬಟ್ ನಮ್ಮ ಕಂಪ್ನಿಗೆ ಅವರು 20-25 ವರ್ಷದಿಂದ ಪರಿಚಯ ಇದ್ದಾರೆ. ಯಾಕಂದರೆ ನಾವು ಇದೇ ಫೀಲ್ಡಲ್ಲಿರೋದ್ರಿಂದ ವ್ಯಾಪಾರ ಅವತ್ತಿಂದನೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಕಾರಣಕ್ಕೆ ಅವರು 2 ಆಗಿ 3, 4ನೇ ಒಂದು ಶಾಪನ್ನು ಓಪನ್ ಮಾಡ್ತಾಯಿದ್ದಾರೆ. ಅವರ ಒಂದು ಬಿಸ್ನೆಸ್, ಅವರಲ್ಲಿ ಇದರಲ್ಲಿ ಇರ್ತಕ್ಕಂಥ ಅವರಿಗೆ ಇರೋ ಒಂದು ಎಕ್ಸ್ಪೀರಿಯೆನ್ಸು ಅದನ್ನೆಲ್ಲ ಇಟ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಈಗ ನಯಾ ಆಕಾಶ್ ಫುಟ್ವೇರ್ ಅಂತೇಳಿ ಒಂದು ಓಪನ್ ಮಾಡಿದ್ದಾರೆ. ಇದು ಇಲ್ಲಿ ಮೇಯ್ನಾಗಿ ಮೇಜರ್ ಬ್ರ್ಯಾಂಡ್ಸ್ VKC, ವಾಕ್ರು, ಇದೇ ಥರ ಬೇರೆ ಬೇರೆ ಬ್ರ್ಯಾಂಡನ್ನು ತುಂಬ ಕಡಿಮೆ ಇದರ ಡಿಸ್ಕೌಂಟ್ ರೇಟಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕು, ಹಾಗೆ ಅದರ ಉಪಯೋಗ ಆಗಬೇಕು ಅಂತೇಳಿ ಒಂದು ಶಾಪನ್ನು ಮಾಡಿದ್ದಾರೆ.
ಸೊ ಅವರಿಗೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಅವರ ಬಿಸ್ನೆಸ್ ಹೀಗೆ ತುಂಬ ಚೆನ್ನಾಗಿ ನಡಿಬೇಕು. ನಮ್ಮ ಮತ್ತು ಅವರ ಸಂಬಂಧ ತುಂಬ ಹಳೆಯದು. ಹಾಗೆ ನಾವು ಸಹ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಅವರ ಸಪೋರ್ಟ್ ಸಹ ಇದೆ. ಹಾಗೆ ಅವರ ಬಿಸ್ನೆಸ್ಸಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ಈ ಅಂಗಡಿಯ ಮುಖ್ಯ ಮಾಲೀಕನಾಗಿದ್ದೆ. ಹಾಗೆ ಇವರಿಗೀಗ ಬಾಡಿಗೆ ಕೊಟ್ಟಿದ್ದೀನಿ ನಮ್ಮ ಅಬ್ದುಲ್ ರಹೀಮ್ ಅವರಿಗೆ, ಹಾಗಾಗಿ ಲತೀಫ್ ಅವರಿಗೆ, ಲತೀಫ್ ಅವರಿಗೆ. ಹಾಗೆ ನನಗೆ ಸುಮಾರು ಒಂದು 10-15 ದಿವಸದ ಹಿಂದೆಯಿಂದ ಇವ್ರದ್ದೊಂದು ಪರಿಚಯ ಆಯಿತು. ಆಮೇಲೆ ನನಗೆ ಒಳ್ಳೆಯ ಒಡನಾಟ ಇದೆ ಇವ್ರದ್ದು ನಮ್ಮ ಮಧ್ಯದಲ್ಲಿ. ಹಾಗೆ ನೋಡಿದರೆ ಅವ್ರದ್ದು ಬಿಸ್ನೆಸ್ ಕೂಡ ಹಾಗೆ ಅದೇ ಒಂದು ನೇರ ರೀತಿಯಲ್ಲಿ ಮಾಡ್ತಾರೆ. ನಮಗೊಂದು ನಾವು ಹೇಗೆ ಮಾಡಬೇಕಂದ್ರೆ, ನಾವು ಅಡ್ವರ್ಟೈಸ್ಮೆಂಟಲ್ಲಿ ನಾವು ಜಾಸ್ತಿ ಜನರನ್ನು ಅಟ್ರಾಕ್ಷನ್ ಮಾಡೋದು ಬದಲು ಕಸ್ಟಮರನ್ನು ಅಟ್ರಾಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆಗಳು ನಮ್ಮ ಹತ್ರ ಇರಬೇಕು. ಅಂದರೆ ಆ ಕಸ್ಟಮರೇ ಕರ್ಕೊಂಡು ಬರಬೇಕು, ಒಬ್ಬ ಕಸ್ಟಮರು. ಈ ರೀತಿ ನಾನು ಕೂಡ ಈಗ ನಮ್ಮ ಕೃಷಿ ತಂತ್ರಜ್ಞಾನದ ಕೆಲವು ತಾಂತ್ರಿಕ ವಿಷಯದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನು ಮಾಡ್ತೀನಿ. ಅದು ಕೂಡ ಹಾಗೆ ನಮಗೆ ಕಸ್ಟಮರ್ಸೇ ಬರೋದು ಬಿಟ್ಟರೆ ನಾವು ಅಡ್ವರ್ಟೈಸ್ಮೆಂಟ್ ಅದು ಕಮ್ಮಿ ನಮ್ಮದು. ಹಾಗಾಗಿ ಇದು ಈ ಕಸ್ಟಮರಿಗೆ ಒಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅದು ಆ ಮಾರ್ಕೆಟ್ ದೊಡ್ಡದಾಗುತ್ತೆ. ಈಗ ಇಲ್ಲಿ ಇದು ಫುಟ್ವೇರ್ ಅಂತ ಮಾಡಿದ್ದಾರೆ ಇವರು, ಆಕಾಶ ನಯ ಅಂತ, ನಯ ಆಕಾಶ. ಓಕೆ. ಹಾಗಾಗಿ ಇವ್ರದ್ದು ಇನ್ನೂ 2 ಬ್ರಾಂಚ್ ಬೇರೆ ಕೂಡ ಇದೆ. ಹಾಗೆ ಇನ್ನೂ ಕೂಡ ಇವ್ರದ್ದು ಉತ್ತಮವಾಗಿ ಇವರು ಬೆಳೀತಾನೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ ಅವರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ದಾರೆ ಅಂತ ನಂಗೆ ಕಾಣಿಸುತ್ತೆ. ಇಲ್ಲಾಂದರೆ ಈಗಿನ ಒಂದು ಇದು ಕಾಂಪಿಟೇಷನ್ ಇರುವ ಸಮಯದಲ್ಲಿ ಒಂದು ಇದನ್ನು ಯಾವುದೋ ಒಂದು ಮಳಿಗೆ ಅನ್ನೋದು ಇದು ಬ್ರ್ಯಾಂಚನ್ನು ಜಾಸ್ತಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಅದರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬರುವಂಥದ್ದು ಉದ್ಯಮದಿಂದ ಅತಿ ಹೆಚ್ಚಿನ ಇವರು ಸಮಾಜದ ಸೇವೆಯನ್ನು ಮಾಡ್ತಾರಂತ ನನ್ನ ಒಂದು ಅನಿಸಿಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ನೆಚ್ಚಿನ ಮಿತ್ರರಾದ ಲತೀಫ್ ಕೋರ್ನಡ್ಕರ್ ಅವರು ಈಗಾಗಲೇ ಪುತ್ತೂರಲ್ಲಿ ನಯ ಆಕಾಶ್ ಫುಟ್ವೇರ್ ಅಂತ ಒಂದು ಚಪ್ಪಲ್ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಇವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಎಲ್ಲ ತರಹದ VKC, ಪ್ಯಾರಾಗಾನ್ ಮತ್ತು ಇನ್ನಿತರ ಎಲ್ಲ ತರಹದ ಬ್ರ್ಯಾಂಡ್ ಚಪ್ಪಲ್ಗಳು ಇಲ್ಲಿ ಅತಿ ಕಡಿಮೆ ರೇಟಲ್ಲಿ ನಮ್ಮ ಗ್ರಾಹಕರಿಗೆ ತಲುಪಿಸುವಂತಹ ದೃಷ್ಟಿಯಿಂದ ಆದಷ್ಟು ಕಮ್ಮಿ ರೇಟಲ್ಲಿ ನಮ್ಮ ಮಿತ್ರರಾದ ಆಕಾಶ್ ಫುಟ್ವೇರಾದ ಲತೀಫ್ ಅವರು ಈ ಜನಗಳಿಗೆ ತಲುಪಿಸುವಂತಹ ಒಂದು ದೃಷ್ಟಿಯಿಂದ ಆದಷ್ಟು ಕಮ್ಮಿ ರೇಟಲ್ಲಿ ಚಪ್ಪಲಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ನಯ ಆಕಾಶ್ ಫುಟ್ವೇರ್ ಅಂಗಡಿಯ ಉದ್ಘಾಟನೆಯ ಪ್ರಯುಕ್ತ ನಮ್ಮಲ್ಲಿ ಹಲವಾರು ಆಫರ್ಗಳಿಟ್ಟಿದ್ದೇವೆ. ಯಾವುದಂತ ಹೇಳಿದರೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು VKC, ವಾಕ್ರೋ, ಪ್ಯಾರಾಗನ್ ಹಾಗೂ ಯುವ ಐಟಮ್ ಎಲ್ಲ ಪಾದರಕ್ಷೆಗಳ ಮೇಲೆ ನಾವು ವಿಶೇಷ ರಿಯಾಯಿತಿ, ಎಲ್ಲೂ ಸಿಗದ ರಿಯಾಯಿತಿ 50% ಹಾಗೂ 30% ಆಫರನ್ನು ಇಟ್ಟಿದ್ದೇವೆ. ಒಳ್ಳೆಯ ಸ್ಪೋರ್ಟ್ಸ್ ಶೂಗಳು, ಮಕ್ಕಳ ಶೂಸ್ಗಳು, ಸ್ಪೋರ್ಟ್ಸ್ ಶೂಗಳು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶೂಗಳು ಖಾಲಿ 450ಗೆ ಹಾಗೂ ಎಲ್ಲ ಒಳ್ಳೊಳ್ಳೆ ಕಂಪನಿ ಚಪ್ಪಲಿಗೆ 200 ರೂಪಾಯಿಗೆ. ಹಾಗೂ ನಮ್ಮಲ್ಲಿ ಯಾರು 10 ಸೈಜ್ ಬಿಗ್ ಸೈಜ್ 10 ಸೈಜಿನ ಪುರುಷರು ಯಾರು ಬರ್ತಾರೆ ಅವರಿಗೆ ಎಕ್ಸ್ಟ್ರಾ 5% ಎಕ್ಸ್ಟ್ರಾ ನಾವು ಡಿಸ್ಕೌಂಟ್ ಕೊಡ್ತೇವೆ. ಹಾಗೂ ಕೂಲಿ ಕಾರ್ಮಿಕರಿಗೆ 5% ಎಕ್ಸ್ಟ್ರಾ ಡಿಸ್ಕೌಂಟನ್ನು ಕೊಡ್ತಾ ಇದ್ದೇವೆ. ಈ ನಮ್ಮ ಆಫರನ್ನು 1-2 ತಿಂಗಳ ತನಕ ಇಡಬೇಕು ಅಂತೇಳಿ ನಾವು ಬಯಸಿದ್ದೇವೆ. ಗ್ರಾಹಕರ ಇನ್ನೂ ಸಪೋರ್ಟ್ ಇದ್ದರೆ ಇನ್ನೂ ಅದನ್ನು ಮುಂದುವರಿಸ್ತೇವೆ. ಈ ಆಫರನ್ನು ನಾವು ಮುಂದುವರಿಸಬೇಕು ಅಂತೇಳಿ ನೆನೆಸ್ತಾ ಇದ್ದೇವೆ.